ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿ ಎಮ್ ಆಗೋಕ್ಕೆ ನಾನೇನು ಹೋರಾಟ ಮಾಡ್ತಿಲ್ಲ, ನಿಮಗೆ ಯಾಕೆ ಭಯ, ಟೆನ್ಷನ್ ಅಂತಂದು ಮತ್ತೆ ವಿಜಯೇಂದ್ರ ಮತ್ತು BSY ವಿರುದ್ಧ ಒಂದು ವಾಗ್ದಾಳಿಯನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದುವರಿಸಿದ್ದಾರೆ. BJPಯಲ್ಲಿನ ಭಿನ್ನಮತ ತಾರಕಕ್ಕೇರಿದ್ದು ವಕ್ಫ್ ವಿರುದ್ಧ ಜನಜಾಗೃತಿ ಅಭಿಯಾನಕ್ಕೆ ಪ್ರತ್ಯೇಕವಾಗಿ ಒಂದು ಚಾಲನೆಯನ್ನು ನೀಡಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಜಿ CM ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ವಕ್ಫ್ ವಿರುದ್ಧದ ಹೋರಾಟದ ಮಾಡುತ್ತಿರುವ ಬಗ್ಗೆ ಮಾತನಾಡಿರುವ ಯತ್ನಾಳ್, ಇಲ್ಲಿ ಯಾರೂ CM ಆಗೋಕ್ಕೆ ಹೋರಾಟ ಮಾಡುತ್ತಿಲ್ಲ, ನಾವು ವಕ್ಫ್ ವಿರುದ್ಧ ಹೋರಾಟ ಮಾಡಿದರೆ ನಿಮಗೆ ಭಯ, ಟೆನ್ಷನ್ ಎಂದು ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಪ್ರಶ್ನಿಸಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟ ಅಧಿಕಾರ, ಅಂತಸ್ತು, ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಆರಂಭಿಸಿದ್ದಲ್ಲ. ಯಾರು ಸ್ವಾರ್ಥಕ್ಕಾಗಿ ವಕ್ಫ್ ವಿರುದ್ಧ ಹೋರಾಟ ನಡೆಸುತ್ತಿಲ್ಲ, ಯಾವುದೇ ಕುಟುಂಬವನ್ನು ಮುಗಿಸಲು ನಾವು ಹೋರಾಟ ಮಾಡುತ್ತಿಲ್ಲ ಅಂತಂದು ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನ್ನ ಬಗ್ಗೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತಂದು ಯಾಕೆ ಕ್ರಮ ಕೈಗೊಳ್ತೀರಾ ಎಂದು ಯತ್ನಾಳ್ ವಿಜಯೇಂದ್ರ BSYಗೆ ಸವಾಲು ಹಾಕಿದ್ದಾರೆ. ನಾವು ಕಲಬುರಗಿ ಬಳಿಕ ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ಮುಗಿಸಿ ದೆಹಲಿಗೆ ತೆರಳಿ 3-4 ಡಿಸೆಂಬರ್ ದೆಹಲಿಗೆ ಹೋಗಿ ವಕ್ಫ್ ವಿರುದ್ಧದ ಒಂದು ವರದಿಯನ್ನು ನೀಡ್ತೇವೆ ಅಂತಂದು ಯತ್ನಾಳ್ ಹೇಳಿದ್ದಾರೆ. BY ವಿಜಯೇಂದ್ರ ಹೋರಾಟ ಮಾಡಲ್ಲ. ವಿಜಯೇಂದ್ರ ವಕ್ಫ್ ವಿರುದ್ಧ ಯಾವ ಹೋರಾಟ ಮಾಡಿದ್ದಾರೆ ಹೇಳಿ? ಯಾವ ರೈತರ ಮನವಿ ಸ್ವೀಕರಿಸಿದ್ದಾರೆ ತೋರಿಸಿ. ರಾತ್ರಿ ಆದರೆ ಸಾಕು DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಇರ್ತಾರೆ. ಮಾಜಿ CM ಯಡಿಯೂರಪ್ಪ ವಿರುದ್ಧ 108 ಕೇಸ್ಗಳಿದೆ. ಕಾಪಾಡು ಶಿವಪ್ಪ ಅಂತಂದು DCM ಮನೆಯಲ್ಲಿ ಇರ್ತಾರೆ. ಕಾಪಾಡು ಸಿದ್ದರಾಮಯ್ಯ ಅಂತಂದು ಅವರ ಮನೆಯಲ್ಲಿಯೂ ಸಹ ಇರ್ತಾರೆ ಅಂತಂದು ಯತ್ನಾಳ್ ಈ ಒಂದು ವಾಗ್ದಾಳಿಯನ್ನು ಸಹ ನಡೆಸಿದ್ದಾರೆ. ಮುಂದೆ ಟಿಕೆಟ್ ಕೊಡುವ ಅಧಿಕಾರ ನಮಗೆ ಬರುತ್ತೆ. ಹೈಕಮಾಂಡ್ ನನ್ನ ವಿರುದ್ಧ ಪತ್ರ ಬರೆದಿರುವುದು ಹೊಸದೇನೂ ಅಲ್ಲ. ನನ್ನ ವಿರುದ್ಧ ನೀಡಿರುವ ದೂರುಗಳೇ ಒಂದು ರೂಮ್ ತುಂಬಿವೆ. ಆದರೆ ನನ್ನನ್ನು ಏನು ಮಾಡುವುದಕ್ಕೂ ಆಗುವುದಿಲ್ಲ ಅಂತಂದು ವಿಜಯೇಂದ್ರಗೆ ಯತ್ನಾಳ್ ಒಂದು ಟಾಂಗನ್ನು ಕೊಡೋದ್ರ ಮೂಲಕ ಒಂದು ಈ ಭಿನ್ನಮತಕ್ಕೆ ಮತ್ತೊಂದಷ್ಟು ಉಪ್ಪು ಸುರಿದಂತೆ ಆಗಿದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ಭಿನ್ನಮತ ಶಮನ ಮಾಡಿದೆ ಅಂದರೆ BJP ಹೈಕಮಾಂಡ್ ರಾಜ್ಯದಲ್ಲಿ BJP ಪಕ್ಷ ಒಂದು ಒಡೆದ ಮನೆಯಾಗಿ ಒಂದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿಗೆ ಬಂದು ಮತ್ತೆ ಒಂದು ಅಧಿಕಾರವನ್ನು ಕಳ್ಕೊಳ್ಳುವಂಥ ಒಂದು ದುಸ್ಥಿತಿಗೆ ಬಂದು ತಲುಪ್ಬೋದು. ಈಗ ವಿಜಯೇಂದ್ರ ಅವರನ್ನ ಒಂದು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಅವರಿಗೆ ಅಧಿಕಾರ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇದ್ದರೆ BJP ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬೆಲೆಯನ್ನೇ ತೆರಬೇಕಾಗ್ತದೆ ಅಂತಂದು ಈಗ ಒಂದು ಹಿರಿಯ BJP ನಾಯಕರುಗಳು ಸಹ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಇವರಿಬ್ಬರ ಕಿತ್ತಾಟದಲ್ಲಿ ಕಾರ್ಯಕರ್ತರು ಸಹ ಒಂದು ನಿಷ್ಠಾವಂತ ಕಾರ್ಯಕರ್ತರು ಹೈರಾಣಾಗಿದ್ದಾರೆ. ಪಕ್ಷ ಈ ಸ್ಥಿತಿಗೆ ಬಂದು ತಲುಪಿದೆ ಅಂತಂದರೆ ಯತ್ನಾಳ್ ಅವ್ರನ್ನ ಬಿಗಿ ಮಾಡೋಕ್ಕಾಗದೇ ಇರತಕ್ಕಂಥ BJP ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಂದು ವೀಕ್ ಆಗಿದೆ ಅಂತಂದು ಒಂದು ತೋರಿಸ್ತಾ ಇದೆ ಅಂತಂದು ಜನ ಮಾತಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದೊದಗಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ಒಂದು ಭಿನ್ನಮತವನ್ನು BJP ಹೈಕಮಾಂಡ್ ಯಾಕೆ ಈ ಒಂದು ಸೈಲೆಂಟಾಗಿ ಒಂದು ನಡೆಯನ್ನು ಅನುಸರಿಸ್ತಾ ಇದೆ ಅಂತಂದು ಈಗಲೂ ಸಹ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯತ್ನಾಳ್ ಅವರ ಈ ನಡೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.